ಇದೆ ಎಂದು ಗರ್ವಪಡಬೇಡ, ಇಲ್ಲ ಎಂದು ದುಃಖಿಸಬೇಡ. ಇದ್ದರೂ ಇಲ್ಲದಿದ್ದರೂ ಒಂದಲ್ಲ ಒಂದು ದಿನ ಹೋಗುವುದು ಖಾಲಿ ಕೈಯಲ್ಲಿ. ನಿಂದಿಸಿದರೆ ನಿಂದಿಸಲಿ ಬಿಡು, ಆರೋಪಗಳ ಹೊರಿಸಲಿ ಬಿಡು, ನೋಯಿಸಿದರೆ ನೋಯಿಸಲಿ ಬಿಡು, ಶಪಿಸಲಿ ಬಿಡು, ಮನವನ್ನಂತೆ ಕೂಗಾಡಲಿ ಬಿಡು, ಸುಮ್ಮನಿದ್ದು ಬಿಡು. ಅವರವರ ಬುದ್ಧಿ ಅವರ ಹೆಗಲಿಗೆ, ನೊಂದುಕೊಳ್ಳದಿರು, ಮಾರುತ್ತರ ನೀಡದಿರು, ಸುಮ್ಮನಿದ್ದು ಬಿಡು. ದೇವರಂತಿದ್ದು ಬಿಡು, ದೇವರಾಗಿ ಬಿಡು. ಎಲ್ಲಿ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತದೆಯೋ ಅಲ್ಲಿ ನಿನ್ನ ಚಪ್ಪಲಿಯನ್ನು ಸಹ ಬಿಡಬೇಡ. ತನ್ನ ಪಾದದ ಕೆಳಗೆ ಸಿಕ್ಕಿ ಹಾಕಿಕೊಂಡಿದ್ದ ಅಳಿಲನ್ನು ಕಂಡು ಶ್ರೀರಾಮ ಕೇಳಿದ, ನೀನೇಕೆ ಕೂಗದೆ ಸುಮ್ಮನಿದ್ದೆ ಎಂದು. ಅಳಿಲು ಹೇಳಿತು, ಯಾರನ್ನು ಕೂಗಲಿ ಭಗವಂತ, ನೀನೇ ತುಳಿದ ಮೇಲೆ. ಕಷ್ಟ ಎದುರಾದಾಗ ಯಾರಿಗಾಗಿ ಬದುಕಬೇಕು, ಜೀವನ ಸಾಕಾಗಿದೆ ಅನ್ನುವ ಆಲೋಚನೆ ಮನದಲ್ಲಿ ಓಡಾಡುತ್ತಲೇ ಇರುತ್ತದೆ. ಒಮ್ಮೆ ಮನೆಯಲ್ಲಿ ನಮ್ಮನ್ನು ನಂಬಿಕೊಂಡು ಬದುಕುತ್ತಿರುವ ಜೀವಗಳ ನೆನಪಾದಾಗ ಯಾರೋ ನಮ್ಮನ್ನು ಬಡಿದೆಬ್ಬಿಸಿದ ಹಾಗಾಗುತ್ತೆ. ನಮ್ಮ ಹಿಂದೆ ಮಾತಾಡೋರು ಒಂಥರ ನಮಗೆ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ, ಇಂಚಿಂಚು ನಮ್ಮನ್ನು ಗಮನಿಸುತ್ತಾ ಇರುತ್ತಾರೆ.